ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿಯ 14 ಗುಂಟೆ ಸರ್ಕಾರಿ ಜಮೀನನ್ನು ಪುರಸಭೆಯ ಅಧಿಕಾರಿಗಳು ಅಕ್ರಮವಾಗಿ ಸ್ವತ್ತು ಮಾಡಿ ಅವ್ಯವಹಾರ ಎಸಗಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಬಿಎ ಕಲ್ಲೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 1/3ರಲ್ಲಿರುವ ಸ್ಥಳದಲ್ಲಿ 0.02 ಗುಂಟೆ ಸರ್ಕಾರಿ ಖರಾಬಿದ್ದರೂ ಅಧಿಕಾರಿಗಳು 50/50 ಅನುಪಾತದಲ್ಲಿ ಸ್ವತ್ತು ಮಾಡಿಕೊಟ್ಟು ಲಕ್ಷಾಂತರ ಹಣ ಲಪಟಾಯಿಸಿದ್ದಾರೆ ಎಂದು ಆರೋಪಿಸಿದರು. ಸ್ವತ್ತು ಮಾಡಿಕೊಂಡವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಭೂಸ್ವಾಧೀನ ಮಾಡಿಕೊಂಡಿರುವುದಕ್ಕೆ ಅಧಿಕಾರಿಗಳಿಂದ ಲಕ್ಷಾಂತರ ಪರಿಹಾರ ಪಡೆದಿದ್ದಾರೆ. ಇದಕ್ಕೆ ಪುರಸಭೆ ಅಧಿಕಾರಿಗಳು ಮಾಡಿರುವ ಅವಾಂತರವೇ ಕಾರಣ ಎಂದು ದೂರಿದರು. ತಾಲೂಕು ವಾರ್ಡ್ ನಂಬರ್ 11 ಮಾರಳ್ಳಿ ಸೇರಿದ ಜಮೀನು ಸರ್ವೆ ನಂಬರ್ಲಿ ಜಮೀನು ಇರುತ್ತೆ ನೋಡಿ ಸರ್. ತಮಗೂ ಕೊಟ್ಟಿದ್ದೀನಿ. 16 ಗುಂಟೆ ಸರ್ವೆ ನಂಬರ್, ಈಗಲೂ ಸರ್ವೆ ನಂಬರ್ಲಿದೆ. 2 ಗುಂಟೆ ಸರ್ಕಾರಿ ಖರಾಬಿದೆ. ಇದನ್ನು ಈಗಲೂ RTCಲಿ ಓಡ್ತಾ ಇದೆ. ಇದನ್ನು ಪುರಸಭೆಯವರು 20-20 ಅನುಪಾತದಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ ಅನಧಿಕೃತವಾಗಿ. 20-20 ಏನು ಅಂದರೆ 50-50 ಏನು ಅಂದರೆ ಸಬ್ ರಿಜಿಸ್ಟರ್ ರೈಟ್ ಏನಿದೆ ಅದು ಬಿಟ್ಟು ಈ ಭೂಸ್ವಾಧೀನಗೆ ನ್ಯಾಷನಲ್ ಹೋಗಿದೆ, ಅದನ್ನು ಇವರು ಮಾಡಿಕೊಡೋದು, ಖಾತೆ ಮಾಡಿಕೊಡೋದು. ಅಲಿಲೇಷನ್ ಆಗದೆ ಇರೋದು ಜಮೀನು. ಇದನ್ನು ಯಾರಿಗೆ ಇಲ್ಲಿ ಒಂದು 8 ಜನಕ್ಕೆ ಮಾಡಿದ್ದಾರೆ ಸರ್. 6ರಿಂದ 8 ಜನಕ್ಕೆ ಮಾಡಿದ್ದಾರೆ. ಅದನ್ನು ನಾನು ದುಡ್ಡು ಪಡೆಯೋಕ್ಕೆ ಹೋಗ್ತಾರೆ ಸರ್ ಅವರು ಎಲ್ಲಿ ಭೂಸ್ವಾಧೀನ ಇದರಲ್ಲಿ, ಆಯಿತಾ. ಅದನ್ನು ನಾನು ಮಾಹಿತಿ ಹಕ್ಕಿ ನಡಿ ಎಲ್ಲ ದಾಖಲಾತಿಯನ್ನು ಪಡೆದು ಕೇಳಿದಾಗ, ಪುರಸಭೆಯವ್ರು ಕೇಳಿದಾಗ, ಇಲ್ಲ ಅದು ಹಂಗೆ ಇತ್ತು, ಹಿಂಗೆ ಇತ್ತು, ಆಗಿಂದಿತ್ತು, ಹಿಂದಿಂದಿತ್ತು ಅಂತ ಹೇಳ್ಕೊಂಬರ್ತಾನೆ ಇದ್ದಾರೆ. ಅದರಲ್ಲಿ ಹೆಂಗೇನೆಂದರೆ ಫಸ್ಟನ್ನು ಈ ಡಾಕ್ಟರ್ ಸರನ್ವಿನಿತಾರವರು 8,000 ಚಿಲ್ಲರೆ ಇದು ಮಾಡಿಸ್ಕೊಂಡವ್ರೆ, 7,000 ಚಿಲ್ಲರೆಗೆ ಚದರಡಿ. ಅದನ್ನು ಭೂಸ್ವಾಧೀನ ಕೊಟ್ಟು ಅದನ್ನು ದುಡ್ಡು ಪಡಿತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಪಡಿತಾರೆ. ಎರಡನೇದಾಗಿ ಅದರಲ್ಲೇ ಬಿ ಅಂತ ಮಾಡ್ಕೊಂಡು 2 ಗುಂಟೆ ಜಮೀನಲ್ಲಿ ಭಾಸ್ಕರನವ್ರಿಗೆ 1 ಗುಂಟೆ ಮಾಡ್ತಾರೆ. ಅವರು ನಾಗೇಂದ್ರನವ್ರಿಗೆ ಕ್ರಾಯ್ ಕೊಡ್ತಾರೆ ಅದೇ 1 ಗುಂಟೆನ. 1 ಗುಂಟೆಯಲ್ಲಿ ರಿಜಿಸ್ಟ್ರೇಷನಲ್ಲಿರೋದು ಅದು ಕ್ರಾಯ್ ಪತ್ರ ಪ್ರಕಾರ 949 ಚದರಡಿ ಬರಬೇಕು. ಆಯಪ್ಪ ಏನು ಮಾಡ್ತಾನೆ, ಇದರಲ್ಲಿ ನೋಟ್ರಿ ಪೇಪರಲ್ಲಿ ಮಾಡಿಸ್ಕೊಂಡು ಅದನ್ನು ಹೆಚ್ಚುವರಿಯಾಗಿ 380 ಚದರಡಿ ಜಾಸ್ತಿ ಮಾಡಿ ನ್ಯಾಷನಲ್ಗೆ ಕೊಟ್ಟು 4 ಚಿಲ್ಲರೆ ಲಕ್ಷ ತಗೋತಾನೆ. ಅದಾದ ನಂತರ ಈ ಕ್ವೀನ್ ಲೀಲಾ 3ನೇವರು, ಅವರು ಕ್ವೀನ್ ಲೀಲಾ ಅಂತೇಳಿ ಅವರು ಆಯಮ್ಮ ಅವ್ರಿಗೆ ಜಮೀನೇ ಇದೇ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲಾತಿ ಇಲ್ಲ. ಗೋಷ್ಠಿಯಲ್ಲಿ ನಾಗೇಶ್, ಶಿವಣ್ಣ, ಪುಟ್ಟರಾಜು ಇದ್ದರು.